ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾಳಿ ಮುಟ್ಟಿಸ್ಕೊಂಡು ಅಕ್ಷತೆ ಕೊಟ್ಬಿಡ್ಪ. ಓ ಶಾರ್ವರಿ, ಸರಿಯಾದ ಸಮಯಕ್ಕೆ ಬಂದೆ. ಅಪ್ಪ ಅಮ್ಮನ ಮುಂದೆ ಮಗಳು ಮದುವೆ ನಡೀತಾ ಇದೆ. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಅಕ್ಷತೆ ಹಾಕು. ಚಿಕ್ಕಮ್ಮ, ಅದು ದೊಡ್ಡವರ ಕೋಪಕ್ಕೆ ಮಕ್ಕಳ ಜೀವನ ಹಾಳಾಗಬಾರ್ದು ಶಾರ್ವರಿ. ದೇವರ ದಯೆಯಿಂದ ಮನೆಯವರೆಲ್ಲರ ಸಾಕ್ಷಿಯಾಗಿ ಈ ಮದುವೆ ನಡೆದಿದೆ. ನಿನಗೆ ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಹೃದಯ ಇದ್ದರೆ ಮಧು ಮಕ್ಕಳಿಗೆ ಆಶೀರ್ವಾದ ಮಾಡ್ತು. ಒಬ್ಬ ತಾಯಿಯಾಗಿ ಅವಳಿಗೆ ಕೋಪ ಬರೋದು ಸಹಜನೇ. ಆದರೆ ಸ್ವಲ್ಪ ಸಮಯ ಕಳೀತಿದ್ದ ಹಾಗೆ ಅವಳಿಗೂ ನಾವು ಮಾಡಿದ ಸರಿ ಅಂತ ಅನಿಸುತ್ತೆ. ಆಯ್ತಾಯ್ತು ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಈಗ ಅದೆಲ್ಲ ಮರೆತು ಮುಂದೆ ಆಗಬೇಕಾದ ಶುಭ ಕಾರ್ಯಗಳ ಬಗ್ಗೆ ನಮ್ಮ ಗಮನ ಕೊಡೋಣ. ಸಂಜು, ನಮ್ಮ ಮನೆ ಸೊಸೆನ ಮನೆ ತುಂಬಿಸ್ಕೋಬೇಕು, ಕರ್ಕೊಂಡು ಬಾಪ್ಪ. ಆಹಾ, ಈ ಮಾತು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ನಮ್ಮೆಲ್ರೂ ಮನೆಯಿಂದ ಆಚೆ ಹೋಗಿ ಬಂದವ್ರ ಬಾಯಲ್ಲಿ ನಮ್ಮ ಮನೆ ಸೊಸೆನ ಮನೆ ತುಂಬಿಸ್ಕೊನೋ ಮಾತು ಬರ್ತಾ ಇದೆ. ಹಲೋ, ಅಮೇರಿಕದ ಹುಡುಗ ಅವನ್ ತಂದೆ ತಾಯಿ ಇನ್ ಸ್ವಲ್ಪ ಹೊತ್ತಲ್ಲೇ ನಮ್ಮ ಮನೆಗೆ ಬರ್ತಿದ್ದಾರೆ. ಇವತ್ತು ನಮ್ಮ ಮಗಳ ನಿಶ್ಚಿತಾರ್ಥ. ನೀವೆಲ್ಲರೂ ಸೇರ್ಕೊಂಡು ನಮ್ಮ ಮಗಳ ಜೀವನನ ಹಾಳು ಮಾಡಕ್ ಹೊರಟಿದ್ದೀರಾ. ಆ ಮಾತನ್ನ ನಾನು ನಿನಗೆ ಹೇಳ್ಬೇಕು ಶಾರ್ವರಿ. ಅವಳ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಅವಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೋತಿರೋದು ನೀನು. ನಿಮ್ ಭಾಷಣ ಕೇಳೋಕಲ್ಲ ನಾನು ನಿಮಗ್ ಕಾಲ್ ಮಾಡಿದ್ದು. ನೀವು ಸಂಜೆ ಮನೆ ಬಾಗ್ಲಿಗೆ ಹೋಗಿ ನಿಂತಿದ್ದೀರಾ ಅಂತ ನನಗ್ ಗೊತ್ತು.
ನೀವೆಲ್ಲ ಎಷ್ಟೇ ಪ್ರಯತ್ನ ಪಟ್ರು ಅವ್ರಂತೂ ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಈಗ ಅಂತವ್ರ ಸಂಬಂಧ ನನಗೂ ಬೇಕಾಗಿಲ್ಲ. ನಾನೀಗ ಅಲ್ಲಿಗೆ ಬರ್ತಿದ್ದೀನಿ, ನಿಧಿನ ಕರ್ಕೊಂಡು ಹೋಗ್ತೀನಿ. ನಿಧಿ ಮದ್ವೆ ಅಮೆರಿಕಾದ ಹುಡುಗನ್ ಜೊತೆನೆ ಆಗಬೇಕು. ಓಹೋ, ನೀನು ಬರ್ತಿದೀಯಾ? ಬಾ ಬಾ, ನೀನು ಬರ್ತಿರೋದೊಂಥರ ಒಳ್ಳೇದೇ ಆಯ್ತು. ಎಲ್ಲಾರು ಇದ್ದು ನೀನಿಲ್ಲ ಅನ್ನೋ ಕೊರಗು ನಿಧಿಗೆ ಬರಬಾರ್ದು. ನೀನು ಹುಡುಕಿರೋ ಅಮೆರಿಕಾದ ಹುಡುಗ ಬರೋಷ್ಟ್ರಲ್ಲಿ ಇಲ್ಲಿ ನಿಧಿ ಮದ್ವೆನೇ ಆಗೋಗಿರುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಹೇಳಿದ್ದೆಲ್ಲ ಆಯ್ತು, ಇನ್ನೇನಿದ್ರು ನೀನು ಬಂದು ಆಗ್ತಿರೋದನ್ನೆಲ್ಲ ನೋಡೋದಷ್ಟೇ ಬಾಕಿ. ಹೇಗೂ ಬರ್ತಿದೀಯಲ್ಲ, ಬಾ ಬಾ ಬೇಗ. ಏನಾಗ್ತಿದೆ ಅಲ್ಲಿ? ಅವರೆಲ್ಲರೂ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದಾರೆ? ನನ್ನ ಮಗಳ ಮದ್ವೆ ನಾನ್ ಅಂದ್ಕೊಂಡ ಹಾಗೆ ನಡಿಬೇಕು. ನಾನ್ ಸೋಲ್ಬಾರ್ದು. ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಅಕ್ಷತೆ ಹಾಕು. ನನ್ನ ವಿರುದ್ಧವಾಗಿ ನನ್ನ ಮಗಳು ಮದುವೆ ಮಾಡ್ಬಿಟ್ರಲ್ಲ. ನನ್ನ ಮಗಳ ಬಗ್ಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಅವಳು ಮದುವೆನ ಬೀದಿಲ್ ಮಾಡ್ಬಿಟ್ರಲ್ಲ. ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಬಿಡಲ್ಲ, ನಾನು ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನನ್ನ ಮಗಳ ಮದುವೆಗೆನೆ ನಾನೇ ಹೊರಗ್ನವಳು ಹಾಗೆ ಹೋಗ್ಬೇಕಾಯ್ತು. ನನಗೆ ಗೊತ್ತಿಲ್ಲದೆ ನನ್ನ ಮಗಳ ತಲೆ ಕೆಡಿಸಿ ಅವಳು ಮದುವೆ ಮಾಡ್ಬಿಟ್ರಲ್ಲ. ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ದೆ ನಾನು ಬಿಡಲ್ಲ. ನಿಧಿ ಮದ್ವೆನ ಅದ್ದೂರಿಯಾಗಿ ಮಾಡಬೇಕು ಅನ್ಕೊಂಡಿದ್ದೆ. ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ಯಾಕೆ ಮಗಳೇ, ಯಾಕೆ ಹೀಗೆ ಮಾಡ್ಬಿಟ್ಟೆ? ಈ ಅಮ್ಮನ ಮಾತು ಕೇಳ್ದೆ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಮದುವೆಗೆ ನನ್ನ ಒಪ್ಪಿಗೆ ಬೇಕಾಗಿರ್ಲಿಲ್ವಾ? ನನ್ನ ಆಶೀರ್ವಾದ ಬೇಕಾಗಿರ್ಲಿಲ್ವಾ? ಈ ತಾಯಿ ನಿನ್ನಿಂದ ಅಷ್ಟು ದೂರ ಆಗ್ಬಿಟ್ಲ. ಇಲ್ಲ, ನನ್ನ ಮಗಳ ಮದುವೆ ಈ ರೀತಿ ಬೀದಿಲಿ ನಡಿಬಾರ್ದಾಗಿತ್ತು. ನನ್ನ ದೃಷ್ಟಿಲಿ ಅದು ಮದುವೆನೇ ಅಲ್ಲ. ನನ್ನ ಮಗಳನ್ನ ನಾನು ಮತ್ತೆ ಕರ್ಕೊಂಡು ಬರ್ತೀನಿ. ಅವಳ ಮದುವೆ ನಾನು ಅಂದ್ಕೊಂಡ ಹಾಗೆ ನಡಿಬೇಕು. ಈಗಲೇ ಆ ಮನೆಗೆ ಹೋಗಿ ಆ ಸಂಬಂಧನ ಮುರಿದು ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.